ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಜೆ ಬ್ಲಾಗ್ಸ್. ಸೊ ಇವಾಗಿಂದ ನಾನು ಮನೆಗೆ ಬಂದಿದ್ದೀನಿ ಆ್ಯಂಡ್ ಟೈಮ್ ನೋಡಿ 10 ಗಂಟೆ ಆಗಿದೆ. ಸೊ ಆಗಿದ್ದೆಲ್ಲ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಏನಾಯಿತು ಅಂತ. ಸೊ ಗಟ್ಟಿನೂ ತುಂಬ ಆಗಿತ್ತು ಆ್ಯಂಡ್ ಸೊ ಇವಾಗ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮಲ್ಲಿ ಇವತ್ತು ಟಿಫನು ಅನ್ನ ಸಾರು. ದ ರೀಸನ್ ಯಾಕೆ ಅನ್ನ ಸಾರು ಅಂತ ಅಂದರೆ ನಮ್ಮನೇಲಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಸೊ ಲೇಟ್ ಆಗುತ್ತೆ ಟಿಫನ್ ಮಾಡೋದು. ಸೊ ಅದಕ್ಕೇ ಆ್ಯಂಡ್ ನಮ್ಮಮ್ಮ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಮಂತ್ರ ಓದ್ತೀನಿ ಅಂತ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಗೈಸ್. ನೋಡಿ ಗೈಸ್, ನೋಡಿ ನನಗೆ ಬೈತಾ ಇದ್ದಾರೆ. ಓಕೆ 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 ಗೈಸ್, ಅವರು ನನಗೆ ಬಂದಿರೋ ವಿಶಸ್ನೇ ರಿಪ್ಲೈ ಮಾಡ್ತಾ ಇದ್ದಾರೆ ಪಾಪ. ಇಲ್ಲಿ ನೋಡಿ, ಇವನು ನೋಡಿ, ಇವನು ಏನಾ ಏನಾ ಓ ಶಿಟ್ ಶಿಟ್ ಗೈಸ್, ಹಿಂಗಾಗಬಾರ್ದಾಗಿತ್ತು. ಅಯ್ಯೋ ಕುತ್ಕ. ಹಾಂ ಓಕೆ ಗೈಸ್, ಸೊ ಟಿಫನ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಣ. ನೈಟ್ ಎದ್ದೇಳ್ತೀನಿ, ಅಲ್ಲ ನೈಟ್ ಅಲ್ಲ ಸರ್, ಮಧ್ಯಾಹ್ನ ಎದ್ದೇಳ್ತೀನಿ. ಬಾಯ್. ನಾನು ಹೋಗ್ತಾ ಇದ್ದೀನಿ. ನನ್ನ ಫುಡ್ ನೋಡಿ, ಆಫೀಸ್ಗೆ ಹೋಗಿ ತೋರಿಸ್ತೀನಿ. ಸೊ ಟೈಮ್ ಆಗಲೇ ತುಂಬ ಆಗೋಗಿದೆ, ಕ್ಯಾಬ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ, ಮನೆ ಹತ್ರ ಕತ್ಲಾಗೋಗ್ಬಿಟ್ಟೈತಿ. ಸೊ ಇವಾಗ ಹೋಗ್ತಾ ಇದ್ದೀನಿ, ಹೋಗೋಣ. ಏನು ಸಮಾಚಾರ? ಸೊ ಇವಾಗಿನ ನಾವು ಇವ್ರು ನನ್ನ ಬಿಡಲೇ ಇಲ್ಲ ಗೈಸ್ಕೊನೆಗೂ ನನ್ನ ಕ್ಯಾಬ್ನ ನಾನು ಕ್ಯಾನ್ಸಲ್ ಮಾಡಿಕೊಂಡು ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ ಇವತ್ತು ನನ್ನ ಬರ್ತಡೇ. ಸೊ ಯಾರು ವಿಶ್ ಮಾಡಿದ್ದಾರೆ? ಇರಾ. ಸೊ ಯಾರು ಬರ್ತಡೇ ಬುಜ್ಜಿ, ಇವನು ಬುಜ್ಜಿ ಅಂತ ಕರೆಯೋರು ಯಾರೋ ನನಗೂ ಗೊತ್ತಿಲ್ಲ. ಇವನು ಸುಳ್ಳು ಹೇಳ್ತಾ ಇದ್ದಾನೆ ಗೈಸ್. ಸ್ವಲ್ಪ ನೋಡಿ, ಬುಜಿಮಾ ಅಂತ ಕೇಳ್ತಿದ್ರಲ್ಲ, ನೋಡಿ ಇವಳೇ ನನ್ನ ಬುಜಿಮಾ. ಇವನು ಹೇಳು. ಸೊ ಗೈಸ್, ನಾನು ಯಾರು ನನ್ನ ಬುಜ್ಜಿ ಅಂತ ಕರಿತಿರೋದು ಅವ್ರು ಕಮೆಂಟ್ ಹಾಕಿ. ಇವರು ಕಮೆಂಟ್ ಹಾಕಿರ್ತಾರೆ, ಅದಕ್ಕೆ ರಿಪ್ಲೈ ಕೊಡಿ ದಯವಿಟ್ಟು. ಯಾರು ಅವ್ರ ಬುಜ್ಜಿಮಾ, ಏನಕ್ಕಾಗಿ ಬುಜ್ಜಿ ಅಂತ ಸೊ ನಾನು ಅವ್ರ ಬುಜ್ಜಿ ಹೇಳ್ಬೇಕು. ಇನ್ನೊಂದೇನಂದ್ರೆ ಆರ್ಥಿಕ ಗಿಫ್ಟ್ ಕಳಿಸಿರೋದಲ್ಲಿ ಅಮೆಝಾನ್ ಅವ್ರದೇ. ಬಟ್ ಆದರೆ ಅಲ್ಲೊಂದು ಲೆಟ್ರ್ ಇತ್ತು. ಆ ಲೆಟ್ರಲ್ಲಿ ಲಾಸ್ಟಲ್ಲಿ ಫ್ರಮ್ ಚೈಲ್ಡ್ ಅಂತ ಇತ್ತು. ದಯವಿಟ್ಟು ಅವ್ರು ನನ್ನ ಪ್ರೊಫೈಲ್ಗೆ ದಯವಿಟ್ಟು ಮೆಸೇಜ್ ಮಾಡಬೇಕು ಯಾರು ಅಂತ ನಾನು ತಿಳ್ಕೊಬೇಕು. ನಂದು ಮನು ಅಣ್ಣ, ಅದು ಇಬ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೋಡಿ ಗೈಸ್. ನಂದು ಇನ್ಸ್ಟಾ ಐ ಡಿ ಬಂದು ಮನು ಆರಾಧ್ಯ, ಬೇಕಾದ್ರೆ ಚೆಕ್ ಮಾಡಿ. R15 ಬೈಕ್ ಇರುತ್ತೆ, ಅದು ಎಡಿಟರ್ ಬೀಪ್ ಹಾಕಿ ಬೀಪ್. ಇನ್ನೊಂದೈತೆ, ಇವನ್ನ ಯಾರು ಲೈಕ್ ಮಾಡ್ತೀರಾ ಅವರೆಲ್ಲ ನಾನು ಫಾಲೋ ಮಾಡಿ ನಂಗೆ ಹೇಳಿ. ಇವ್ನು ರೇಕ್ಸಾಕ್ ನನಗೂ ಸ್ವಲ್ಪ ಎಂಟರ್ಟೈನ್ ಆಗಿರುತ್ತೆ. ದಯವಿಟ್ಟು ಪ್ಲೀಸ್ ಎಡಿಟರ್ ಬೀಪ್ ಹಾಕಿ ಸ್ವಲ್ಪ. ಸಿನಿಮ್ಯಾಟಿಕ್ ಅಲ್ಲಿ ಇರುತ್ತೆ.
ಚಾರ್ ಪಿಕ್ಸೆಲ್ ಎಡಿಟ್ ನಾನು ಅದನ್ನೇ ಕಾಣಿಸ್ತೀನಿ. ಓಕೆ ಗೈಸ್, ಸೊ ನಾನಿವಾಗ ಮನೇಲಿ ಒಂದು ಸ್ವಲ್ಪ ಪೂಜೆ ಇತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀನಿ ಆಫೀಸ್ಗೆ. ಕ್ಯಾಬ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ ಮೆಟ್ರೋದಲ್ಲಿ ಹೋಗಬೇಕು ಗೈಸ್, ಹೋಗೋಣ, ಲೆಟ್ಸ್ ಗೋ. ಲವರ್ ಬಾಯ್ ಒಂದು ಬರ್ತಾರೆ ಬೇರೆ ಇದೆ. ಹುಡುಗಿರು ಅದೆಷ್ಟೆಷ್ಟು ಜನ ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವನಿಗೆ ಕಳ್ಳ ಇವನು ಆಫೀಸಲ್ಲಿ ಎಷ್ಟು ಜನ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಗೈಸ್. ಅದನ್ನು ನೋಡ್ಕೋಬೇಕು ಸ್ವಲ್ಪ. ನೀವು ಫ್ಯಾನ್ಸ್ ಆದವರು ಸ್ವಲ್ಪ ಬುದ್ಧಿ ಹೇಳಿ. ಬರ್ತಡೇ ದಿನ ಉದ್ಧಾರ ಆಗೋಂಥ ಮಾತಿನ ಸ್ವಲ್ಪ ಕಮೆಂಟ್ಸಲ್ಲಿ ಹಾಕಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಸೊ ಗೈಸ್ ಎಂತ ಇಲ್ಲ, ಒಂದು ಎಂತ ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಸ್ಟ್ರೇಂಜರಿಂದ ನನಗೆ ಗಿಫ್ಟ್ ಬಂದಿದೆ. ಸ್ಟ್ರೇಂಜರ್ ದಯವಿಟ್ಟು ಅವರು ನನಗೆ ಸಪ್ರೇಟಾಗಿ ಮೆಸೇಜ್ ಮಾಡಬೇಕು. ನನ್ನ ಐ ಡಿ ಬೇಕಾದ್ರೆ ಹೇಳ್ತೀನಿ. ಮನೋ ಆರಾಧ್ಯ. ಆ ಚೈಲ್ಡ್ ಯಾರು ಅಂತ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇಬ್ರು ಐ ಡಿ ಇರ್ತಾ ಇದೆ. ಒಂದು ಚಾರೋ ಫೇಶಿಯಲ್, ಚಾರೋ ಪಿಕ್ಸಲ್ಸ್ 2 ಇರ್ತಾ ಇದೆ. ಇನ್ನೊಂದು ಮನೋ ಆರಾಧ್ಯ ಅಂತ ಇರುತ್ತೆ. ಈ ಮನೋ ಆರಾಧ್ಯ ಡಿ ಪಿಲಿ ಒಬ್ಬ ಮೆನ್ ವಿಲ್ ಬಿ ಸಿಟೆಡ್ ಇನ್ ದ R15 ಬೈಕ್, ಲಿಮಿಟೆಡ್ ಎಡಿಷನ್ ಬೈಕ್. ಓಕೆ, ಈ ಚಾರೋ ಪಿಕ್ಸೆಲ್ ಒನ್ ಮ್ಯಾನ್ ಬೀಂಗ್ ಸಿಟೆಡ್ ಇನ್ ದ ಡ್ಯೂಕ್ ಬೈಕ್. ಓಕೆ ಓಕೆ ಫ್ರೆಂಡ್ಸ್, ಬಾಯ್. ಸೊ ಆಫೀಸ್ನ ಮುಗಿಸ್ಕೊಂಡು ನಾನು ಮನೆ ಕಡೆಗೆ ಹೊಟ್ಟಿದ್ದೀನಿ ಗೈಸ್, ಆ್ಯಂಡ್ ಶಾರ್ಟ್ನ ಎಂಜಾಯ್ ಮಾಡಿ. Under the boughs where the shadows play, the wind hums songs at the break of day. Whispering pines, secrets untold, carrying tales only the forest holds. ಹಾಯ್ ಗುಬ್ಬಿ, ಏನು ಮಾಡ್ತಾ ಇದೆಯಾ? ಹೋ ಸಿ 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 ಬ್ಯೂಟಿಫುಲ್ ಗರ್ಲ್. ಓ ಮೈ ಗಾಡ್. ಈ ಆಯ್ತು ಬಿಡವ ಗೈಸ್. ಸೊ ನಾನು ಇವಾಗಿನ ಮನೆಗೆ ರೀಚ್ ಆಗಿದ್ದೀನಿ. ಏನ ಹಾಂ ತೋರಿಸ್ತೇನೆ. ಸೊ ಗೈಸ್ ನೋಡಿ, ಆ್ಯಂಡ್ ಇನ್ನೊಂದು ನೆನ್ನೆ ಹೇಳ್ದಂಗೆ ನನ್ನ ಗಾಡಿ ಫುಲ್ಲು ರೆಡಿಯಾಗಿ ಬಂದಿದೆ. ಸೊ ತೋರಿಸ್ತೀನಿ. ಲೈಕ್ ಇನ್ನೂ ತುಂಬ ಇದೆ ಕೆಲಸ ಅದರಲ್ಲಿ, ಬಟ್ ಈಗಲೇ ಬೇಡ ಅಂತ. ಗಾಡಿ ಫುಲ್ ಕ್ಲೀನಾಗಿ ರೆಡಿಯಾಗಿದೆ. ಇನ್ನು ಇಲ್ಲಿ ಕೀ ಹಾಕಿಸ್ಬೇಕು ಆ್ಯಂಡ್ ಈ ಗಾರ್ಡ್ನ ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಗೈಸ್. ಇಲ್ಲೊಂದು ಸ್ವಲ್ಪ ಹೋಲ್ ಇದೆ, ಇದೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಏನೇನಾಗಿತ್ತು ಎಲ್ಲ ರೆಡಿಯಾಗಿದೆ. ಓಕೆ, ಸೊ 100%ಅಲ್ಲಿ 97% ರೆಡಿಯಾಗಿದೆ ಗಾಡಿ. ಸೊ ಇನ್ನೂ ಗಾಡಿ ರೆಡಿಯಾಗಬೇಕು. ಅದನ್ನು ನಾನು ಆಗಸ್ಟ್ ಮಂತಲ್ಲಿ ಮಾಡಿಸ್ತೇನೆ. ರೆಡಿ ಮಾಡ್ಸೋಣ. ಆ್ಯಂಡ್ ನೋಡಿ ನಮ್ಮ ಚಾರ್ಲಿ ಬಾಯ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ನನ್ನ ಔಟ್ಫಿಟ್ ನೀವು ನೋಡಿಲ್ಲಲ್ಲ ಕರೆಕ್ಟಾಗಿ, ನೋಡಿಲ್ಲಲ್ಲ. ಸೊ ತೋರಿಸ್ತೀನಿ ಗೈಸ್, ಒಂದೇ ಒಂದು ನಿಮಿಷ. ಸೊ ಗೈಸ್, ನನ್ನ ಔಟ್ಫಿಟ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ನಿನ್ನೆ ಹಾಕ್ಕೊಂಡಿದ್ದು, ಬಟ್ ತೋರ್ಸೋಕ್ಕಾಗಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನೊಂದ್ಸರಿ ನಡ್ಕೊಂಬ, ಅವಾಗಲೇ ಜೂ ಮಾಡಿ. ಇವಾಗ ಬಾ. ಓಕೆನಾ ಗೈಸ್, ಚೆನ್ನಾಗಿದೆಯಲ್ಲ? ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಸೊ ಗೈಸ್, ಏನಂದರೆ ಇವಾಗ ನೋಡಿ
ಹೆಂಗೆ ಸರ್ಪ್ರೈಸ್ ಮಾಡ್ತೀನಿ ಅಂದರೆ ಗುಬ್ಬಿ ಟಡಾ ಏನು ಸರ್ಪ್ರೈಸ್? ಟಡಾ ಸಿ 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 ನೋಡು ಬಾಯಲ್ಲಿ ನೋಡು 1 2 3 4 5 ಎಲ್ಲ ನನಗೆ ನಿನಗೆ ಕೊಟ್ಟಿರೋದು ನನಗೆ ತಂದು ಕೊಟ್ಟಿದ್ಯಾ ಅಲ್ಲ? ಆ್ಯಕ್ಚುಲಿ ಆಗಿ ನನಗೆ ಕೊಟ್ಟಿರೋದು. ಇದು ಬೇಡ, ಇದು ನೀನೇ ತಿನ್ಕೊ. ಇದು ನಾನು ತಿಂತೀನಿ, ಇದು ಯೋಗಿ ತಿಂತೀನಿ. ಇದು ಯೋಗಿ ಫೇವ್ರೇಟ್, ಇದು ನನ್ನ ಫೇವ್ರೇಟ್. ಅಲೋ ಇದು ನನಗೆ. ನನಗಿದು ಇದು ನನಗೆ, ಸರಿ. ಇದು ನನಗೆ. ಇವೆರಡು ನಂದು. ಓಕೆ, ಅದರಲ್ಲಿ ಒಂದೊಂದು ಕೊಡಬೇಕು, ಇದರಲ್ಲಿ ನಾನು ಒಂದೊಂದು ಕೊಡ್ತೀನಿ. ಸರಿ. ಇದು ಅರ್ಧ. ಯೋಗಿ ಫೇವ್ರೇಟು, ಯೋಗಿ ಕೊಡಲ್ಲ ಇನ್ನೊಂದು. ಇದು ಅರ್ಧ. ಫೇವ್ರೇಟು ಅಲ್ಲ ಚಾರ್ಲಿ, ಇದು ನಿನ್ನ ಫೇವ್ರೇಟ್ ಮಾಡ್ಕೊಂಡ್ಬಿಡು. ಇದು ನನ್ನ ಫೇವ್ರೇಟ್ ಕೊಡು. ಹಂಗಾರೆ ಅದು ಕೊಡು, ಇನ್ನೊಂದು ಗ್ರೀನ್. ಸೊ ಗೈಸ್, ನನಗೆ ಆಫೀಸಲ್ಲಿ ಕೊಟ್ಟಿರ್ತಕ್ಕಂತಹ ಗಿಫ್ಟ್ ಡಾರ್ಕ್ ಚಾಕ್ಲೇಟ್. ಬ್ರಷ್ ಮಾಡಿದ್ಯಾ ಹಲೋ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ. ಆಹಾ, ನೀನು ಗೈಸ್ ಬ್ರಷ್ ಮಾಡಲಿ ನನಗೆ ತಿಂತಾ ಇದ್ದಾರೆ. ಅವ್ರು ನಂಬಿಡ್ತಾರೆ, ನೀನು ಅವ್ರಿಗೆ ಹೇಳ್ಬಿಡು. ಏನೋ ಬನ್ನಿ ಗೈಸ್, ಚಾಕ್ಲೇಟ್ ತಿನ್ನೋಣ ಬನ್ನಿ. ನಿಜವಾಗ್ಲೂ ವಿಡಿಯೋ ಮಾಡ್ತಿದ್ಯಾ? ಬನ್ನಿ ಗೈಸ್. ಆದರೆ ಇದು ಅಬಿ ಚಾಕ್ಲೇಟ್, ಅಬಿ ಕೊಟ್ಟಿರೋದು. ಬಟ್ ಅವ್ರು ಬೇಜಾರು ಮಾಡ್ಕೋಬೇಡಿ, ನಾನು ತಿಂತೀನಿ. ಓಕೆ, ಥ್ಯಾಂಕ್ ಯು. ಒಂದು ಏನು ಆ್ಯಕ್ಟಿಂಗ್ ಮಾಡಿ. ಸೂಪರ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿಲ್ಲ ನಾನು ಅಂತ, ಇನ್ನೂ ಚೆನ್ನಾಗಿ ಮಾಡಬೇಕು. ಚಾಕ್ಲೇಟ್ ತಿಂದರೆ ಟಿಫನ್ ತಿನ್ನೋಕ್ಕಾಗಲ್ಲ, ಹೊಟ್ಟೆ ಹಸಿತೈತೆ. ಬೇಗ ಬಾ. ಇವೆರಡು ಯಾರು ಮುಟ್ಟಂಗಿಲ್ಲ. ಅದು ನಿಂದು, ನಿನ್ಗೆ ಯಾರು ಕೊಡಂಗಿಲ್ಲ. ಇದು ಅಷ್ಟೇ. ಇದು ಹೇಗೆ ಗೆತ್ತಿಡು. ಇದರಲ್ಲಿ ಯಾವ್ದು ಚೆನ್ನಾಗಿದೆ? ಅಲೋ, ಅದು ಚೆನ್ನಾಗೈತೆ. ಇದು ಚೆನ್ನಾಗಿದೆ. ಇಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಚಾಕ್ಲೇಟ್ ಕೊಟ್ಟಿರ್ತವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು, ತುಂಬ ಜನ ಅಬ್ಬಿಗೆ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲೆಲ್ಲ ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಅಬ್ಬಿಗೆ ಯಾವಾಗಲೂ ಹೀಗೆ ಇರಲಿ. ಅಬ್ಬಿಗೆ ಅಷ್ಟೇ ಅಲ್ಲ, ನಮಗೂ ಹಾಗೆ. ಹಾಗೆ ಚಾಕ್ಲೇಟ್ ಕೊಟ್ಟದ್ದು ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ, ವಿಶ್ ಮಾಡಿದವ್ರಿಗೂ ವಿಶ್ ಮಾಡದೆ ಇರೋರ್ಗು ತುಂಬ ಥ್ಯಾಂಕ್ಸ್. ಸ್ಟೋರಿ ನೋಡಿ ಗೈಸ್, ಗೊತ್ತಾಗುತ್ತೆ. ಇಲ್ಲಿರೋದು ಬೇಡ ಚಾಕ್ಲೇಟ್. ಓಕೆ ಗೈಸ್, ಸೊ ನನಗೂ ಕೂಡ ತುಂಬ ರಿಕ್ವೆಸ್ಟ್ಗಳು ಬಂತು ಆ್ಯಂಡ್ ಮೆಸೇಜಸ್ ಕೂಡ ಬಂತು. ಸೊ ತುಂಬ ರಿಕ್ವೆಸ್ಟ್ ಬಂತು, ತುಂಬ ಮೆಸೇಜಸ್ ಬಂತು, ಡಿ ಎಮ್ಗಳು ಬಂತು. ಆ್ಯಂಡ್ ನನ್ನ ಇನ್ನೊಂದು ಐಡಿಗೂ ಕೂಡ ಮೆಸೇಜಸ್ ತುಂಬ ಬಂದಿತ್ತು. ಸೊ ಥ್ಯಾಂಕ್ ಯು. ಹಿಂಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರ್ರಿ, ಹಂಗೆ ಹಿಂಗೆ ನನ್ನನ್ನು ಆಶೀರ್ವಾದಿಸ್ತಾ ಇರ್ರಿ. ಐ ನೀಡ್ ಸಮ್ ಬ್ಲೆಸ್ಸಿಂಗ್ ಫ್ರಮ್ ಯು ಗೈಸ್. ನನ್ನ ಕಾಲ್ಗೆ ಬಿದ್ದಿಲ್ಲ ಗೈಸ್, ನನ್ನ ಕಾಲ್ಗೆ ಬಿದ್ದ ಆಶೀರ್ವಾದ ತಗೊಂಡಿಲ್ಲ. ನನಗಿಂತ ಚಿಕ್ಕ ಹುಡುಗಿ ಇವಳು. ಬದ್ದ ಅಂದರೆ ಬಿಳಿ, ಇವಾಗ ಕಾಲಕ್ಕೆ ಬೀಳ, ಆಶೀರ್ವಾದ ಮಾಡ್ತೀನಿ. ಆಮೇಲೆ ಸೊ ಗೈಸ್, ನೋಡ್ದಾ, ಇವನು ನನಗೆ ವಿಶ್ ಮಾಡಿರ್ತಕ್ಕಂಥವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಹಂಗೆ ನನ್ನ ಸ್ಟೋರಿ ನೋಡಿ ಸುಮ್ಮನೆ ಆದವ್ರಿಗೂ ಥ್ಯಾಂಕ್ಸ್. ಸೊ ನಾನು ನೋಡಿ ಚೆನ್ನಾಗಿರೋರ್ಗೂ ಕೂಡ ಥ್ಯಾಂಕ್ಸ್. ಅಷ್ಟು ಹೇಳ್ತಾ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಚೆನ್ನಾಗಿರೋಲ್ಲ, ನನ್ನ ನೋಡಿ ಕೂಡ ವಿಶ್ ಮಾಡ್ತಾ ಇರೋರ್ಗು ತುಂಬ. ಓಕೆ, ಸೊ ನನ್ನನ್ನು ನೋಡಿ ವಿಶ್ ಮಾಡದೇ ಇರೋರ್ಗೂ ಥ್ಯಾಂಕ್ಸ್. ನಾನಿಷ್ಟು ಚೆನ್ನಾಗಿ ಬೆಳೆದಿದ್ದೀನಿ ಅಂದರೆ ಉದ್ದ ಆಗಿದ್ದೀನಿ ಗೈಸ್, ಉದ್ದ. ಇನ್ನು ಬೆಳೀತೀನಿ, ನಿಮ್ಮ ಆಶೀರ್ವಾದ ಇದ್ದರೆ ನಾನು ಬೆಳಿತೀನಿ. ಸೊ ಇಷ್ಟು ಬೆಳೆದಿದ್ದೀನಿ, ಅದಕ್ಕೂ ಥ್ಯಾಂಕ್ಸ್. ಏನು ಹೇಳ್ತೀಯ ಗುಬ್ಬಿ? ತಿಂತಾ ಇದ್ದಾರೆ ಗೈಸ್, ತಿನ್ನಿ ನೋಡಿ. ನನಗೆ ಅಂತ ಬಂದಿದ್ದು, ಇವರೇ ತಿಂತಾರೆಲ್ಲ. ಏನು ಬೆಳೆದಿಲ್ಲ, ಬೆಳೆಯೋದು ತುಂಬ ಇದೆ. ಸೊ ನಿಮ್ಮಿಂದ ನಾನು ಇಷ್ಟು ಬೆಳೆದಿದ್ದೀನಿ 100%ಅಲ್ಲಿ 10%, 10-20% ಗೈಸ್. ನಾನು ಯಾವತ್ತೂ 100%ಅಲ್ಲಿ 10% ತೊಗೊಳಲ್ಲ, 100ಗೆ 100 ಕೊಡ್ತೀನಿ. ಯಾಕಂದರೆ ನೀವು ನಿಮ್ಮ ಸಪೋರ್ಟಿಂದ ನಾನು ಬೆಳೀತಾ ಇರೋದು. ಸೊ ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹಿಂಗೆ ನನಗೆ ಫಾಲೋ ಮಾಡ್ತಾಯಿರಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಇನ್ನೊಂದು ಸತಿ ಹೇಳ್ತಿದ್ದೀನಿ. ಸೊ
ನನ್ನ ಕಡೆ ನಾನು ಯಾವಾಗಲೂ ನಿಮಗೆ ಲವ್ ಇದ್ದೇ ಇರುತ್ತೆ ಆ್ಯಂಡ್ ನಿಮ್ಮ ಲವ್ ಕೂಡ ನನಗೆ ಬೇಕು, ಹಾಗೆ ನಿಮ್ಮ ವಿಶ್ವಾಸನೂ ಕೊಡಬೇಕು. ಆ್ಯಂಡ್ ಎಷ್ಟು ವರ್ಷ ನನಗೆ? ನನ್ನ ಪ್ರಕಾರ 21 ಕಂಪ್ಲೀಟ್ ಆಗಿ 22 2003 ಸೊ ಶಿ ಸೇಯಿಂಗ್ ಇವನ್ ಪ್ರಕಾರ 22 ತುಂಬಿ 23 ಅಂತ. ಗೈಸ್ ನಾನು ಹುಟ್ಟಿರೋದು 2003. ಸೊ ಕೌಂಟ್ ಮಾಡಿ ಎಷ್ಟು ಬರುತ್ತೆ ಕಮೆಂಟ್ ಮಾಡಿ. ಓಕೆ 20 ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಹೇಳ್ತಾ ಇರಲಿಲ್ವಾ, ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕರೆಕ್ಟ್ ಅಲ್ಲ? ಸಬ್ಸ್ಕ್ರೈಬ್ ಮಾಡಿ, ಹಾಂ ಸಪೋರ್ಟ್ ಮಾಡಿ. ಹಾಂ ಆಮೇಲೆ ಏನು ಮಾಡಬೇಕು? ಬೆಲ್ ಐಕ್ನ ಒತ್ತಿ. ಹ್ಞೂ ಹೀಗೆ ನಮ್ಮನ್ನು ಬೆಳೆಸಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಂಡ್ರಲ್ಲ? ಲಾಗ್ಸ್ ಏನ ಲಾಗ್ಸ್ ಏನೇನೇನೇನ ಲಾಗ್ಸ್ AJ ಲಾಗ್ಸ್ ಬ್ಲಾಗ್ಸ್ ಅಲ್ಲ ಲಾಗ್ಸ್. ಸಾರಿ ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿಯಾಗೋಣ ಒಳ್ಳೆ ಕಂಟೆಂಟ್ ಜೊತೆಗೆ, ಒಳ್ಳೆ ಬ್ಲಾಗ್ ಜೊತೆಗೆ. ಸೊ ಸಂಡೇ ನಾನು ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀನಿ. ಸೊ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಾನು ಆಫೀಸಿಂದ ಬಂದು ಮಲ್ಕೊಳೋದೇ ಲೇಟ್ ಆಗೋಗಿರುತ್ತೆ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಬಾಯ್, ಲವ್ ಯು ಆಲ್, ಸೈನಿಂಗ್ ಆಫ್. ಏನು ಹೇಳ್ತೀಯಾ? ಬಾಯ್. ಬಾಯ್.